ಸೇಮ್ ಅಳ್ಸಿನ ತೊಳೆ. Hello. ಹಲೋ. ಕಣ್ಣೂರ್ದ್ಲ ಯಾರಿಗೆ? It's you. ನನಗ. Oh, sweetie. You're looking very naughty. May I know your name, beauty? Diana. Diana! You mean Princess Diana? Oh, what a beautiful name. ಸಿಕ್ಕಿದ್ರೆ ಹಂಗೆ ಅಮ್ಮಕ್ಕ ಮಾಡ್ಬೇಕು. I like you. You Kannadara? ನಿಮಗೆ ಕನ್ನಡ ಬರುತ್ತಾ? Oh, Kannada Barute. Tamil Baru. ಅಮ್ಮ. Telugu Vashtindi. ಗೊತ್ತುಂಟಾ? Hindi aata hai. ಅರೆ ಇಸ್ಕಿ. I like Indian. ಆಹಾ, ಇಂಡಿಯಾದಲ್ಲಿರೋ ಎಲ್ಲಾರು ನೀರು ಕುಡಿದು ಬಿಟ್ಟವಳಲ್ಲಪ್ಪ. ನಮ್ಮ ಕರ್ನಾಟಕದಲ್ಲಿರೋ ಕನ್ನಡದವರೇ ಕನ್ನಡದಲ್ಲಿ ಮಾತಾಡಲ್ವಲ್ಲಪ್ಪ. ಆಹಾ, ನೀನ್ ಮಲೇಷಿಯಲ್ಲಿ ಇದ್ಕೊಂಡು ಎಷ್ಟು ಚೆನ್ನಾಗಿ ಕನ್ನಡದಲ್ಲಿ ಮಾತಾಡ್ತೀಯಮ್ಮ. ನಿನ್ನ ಕರ್ನಾಟಕಕ್ಕೆ ಕರ್ಕೊಂಡೋಗಿ ಕನ್ನಡ ರಾಜ್ಯ ಪ್ರಶಸ್ತಿ ಕೊಡಿಸ್ಬೇಕು. What do you do? I am ಸಾರಿ, ಇನ್ನು ಏನು ಮಾಡಿಲ್ಲ. Sorry, Kelsa. ಕೆಲಸ. I am a software engineer. How much salary? Indian money, some about 1,50,000 rupees. Like that. Oh, you marry me? ಕೃಷ್ಣ, ನೀನ್ ಯಾಕೆ ಯಾವಾಗ್ಲೂ ಶೇವ್ ಮಾಡ್ಕೊಳ್ದೆ ಹೀಗಿರ್ತೀಯ? ಅದು ಮಾಡೋ ಕೆಲಸ ಇಲ್ದಾಗ ಕೆರ್ಕೊಂಡು ಕೂತ್ಕೋಬೋದಲ್ಲ, ಅದಕ್ಕೆ. ವೆರಿ ಫನ್ನಿ. ಒಂದ್ಸಲ ನೀಟಾಗಿ ಶೇವ್ ಮಾಡು, ಹೇಗ್ ಕಾಣಿಸ್ತೀಯ ನೋಡ್ಬೇಕು. ಎಷ್ಟೆಲ್ಲ ಹೇಳ್ಬೇಕೋ, ಇದೇ ಲಾಸ್ಟ್. ಇನ್ನೊಂದ್ ದಿನ ಹೀಗ್ ಕ್ಲೀನ್ ಶೇವ್ ಮಾಡ್ಕೊಂಡು ಬಂದ್ ನನ್ ಎದುರುಗ್ ನಿಂತ್ರೆ ಮರ್ಡರ್ ಆಗೋಗ್ತ್ಯಾ. ಕನ್ನಡಿ ನೋಡ್ಕೋ ಒಂದ್ಸಲ, ಒಳ್ಳೆ ಅಮೂಲ್ ಬೇಬಿ ತರ ಕಾಣ್ತ್ಯಾ. ಗಡ್ಡ ಎಳೆದವರ ಬಾಯಿಗೆ ಮಿಠಾಯಿ. ಹಲೋ, ಏನ್ ಕೃಷ್ಣ, ನೀನ್ ಶೇವ್ ಮಾಡ್ಕೊಳಕ್ ಇಷ್ಟೊಂದು ಯೋಚನೆ ಮಾಡ್ಬೇಕಾ? ಇದೇ ನ್ಯಾಷನಲ್ ಇಶ್ಯೂನಾ? ಇಲ್ಲ, ಗಡ್ಡ ಅಂದ್ರೆ ನಂಗೆ ಇಷ್ಟ. ನಿನ್ ಇಷ್ಟ ಅಲ್ಲ, ಡೈಲಿ ನಿನ್ ಮುಖ ನೋಡ್ಬೇಕಾಗಿರೋದು ನಾನು. ನನ್ಗಿಷ್ಟ ಆಗೋ ಥರ ನೀನಿರ್ಬೇಕು. ನೋಡಿ ಈಶಾ, ನಾನಿರೋದೇ ಹೀಗೆ. ನಿನಗೋಸ್ಕರ ನಾನು ಬದಲಾಯಿಸ್ಕೊಳಕ್ಕಾಗಲ್ಲ, ಓಕೆ? ಆಫ್ಟರ್ ಆಲ್ ಶೇವ್ ಮಾಡು ಅಂದಿದ್ದಕ್ಕೆ ಇಷ್ಟೊಂದು ಅಪ್ಸೆಟ್ ಆಗುತ್ತಾ? ಟೂ ಮಚ್. ಹಲೋ, ಅವನು 2 ಮಚ್ಚು, ನಿಮ್ದು 3 ಮಚ್ಚು. ನೋಡು, ಅವನು ಬುಡಕ್ ಕೈ ಹಾಕಿದ್ರೆ ಸುಮ್ಮನೆ ಆಗ್ಬಿಡ್ತಾನೆ. ಗಡ್ಡ ಕೈ ಹಾಕಿದ್ರೆ ನೋಡು, ತಪ್ಪು ಮಾಡಿದೆ. ಕೃಷ್ಣ, ಯಾಕೋ ಏನಾಗಿದೆ ನಿನಗೆ? ಯಾಕೆ ಹಿಂಗೆ ಆಡ್ತಾ ಇದೆಯಾ? ಅವಳ ಹತ್ರ ಯಾಕೋ ಅಷ್ಟು ರೂಢಾಗಿ ಬಿಹೇವ್ ಮಾಡಿದೆ? ಸ್ವಲ್ಪ ಹೊತ್ತು ನನ್ನ ಪಾಡ್ ನಾನು ಬಿಟ್ಬಿಡು. ಅದೇಂಗೆ? ನಿನಗೆ ಹುಚ್ಚಿಡ್ದು ಲೂಸಾಗಿ ಬಿಹೇವ್ ಮಾಡ್ತಿದ್ರೆ ನಾವು ಸುಮ್ಮನೆ ಇದ್ಬಿಡ್ಬೇಕಾ? ಲೋ ಈಶಾನ್ಯ ಯಾರೋ ನಿನ್ ಲೈಫ್ ಪಾರ್ಟ್ನರ್ ಆಗ್ಬೇಕಾಗಿರೋಳು. ನೀನ್ ಇನ್ನೂ ಹಳೆ ನಂದಿನಿನ್ನೇ ತಲೆಯಲ್ಲಿ ಇಟ್ಕೊಂಡು ತಲೆ ಕೆಡ್ಸ್ಕೊಂತಾ ಇದೀಯಾ. ನಿಂದು ಆ ನಂದಿನಿದು ಲವ್ ಸ್ಟೋರಿ ಹಳೇದಾಗೋಯ್ತು. ಮರಿಯದ್ನ ಮರ್ತು ಬಿಡಲ್ಲ. ಮರೆಯಕ್ ಆಗ್ತಿಲ್ವೇ? ಎಷ್ಟೇ ಟ್ರೈ ಮಾಡಿದ್ರು ಮರೆಯಕ್ ಆಗ್ತಿಲ್ವೇ? ಈ ಮದುವೆ ವಿಷಯ ಬಂದಾಗೆಲ್ಲ ನಂದಿನಿ ನೆನಪಾಗುತ್ತೆ. ಈಶಾನ್ಯ ನನ್ನ ಲೈಫಲ್ಲಿ ಬಂದ್ಮೇಲಂತೂ ಅವಳ ನೆನಪು ಜಾಸ್ತಿ ಆಗ್ತಾ ಇದೆ ನನಗೆ. ಈ ಕಡೆ ಈಶಾನ್ಯನ ಒಪ್ಕೊಳಕ್ ಆಗ್ತಿಲ್ಲ, ಈ ಕಡೆ ನಂದಿನಿನೂ ಮರೆಯಕ್ಕಾಗದೆ ಒದ್ದಾಡ್ತಿದ್ದೀನಿ ನಾನು. ನೀನು ಒದ್ದಾಡ್ತಾನೆ ಇರ್ತೀಯ ಕಣ. ಅವಳೆಲ್ಲ ಒಂದ್ ಕಡೆ ಮದ್ವೆ ಆಗಿ ಮಕ್ಳು ಎತ್ಕೊಂಡು ಯಾವ್ದೇ ದೇಶದಲ್ಲಿ ಹ್ಯಾಪಿ ಆಗಿರ್ತಾಳೆ. ಲವ್ ಪಾಸ್ಟ್ನೇ ನೆನ್ಸ್ಕೊಂಡು ಫ್ಯೂಚರ್ನ ಹಾಳು ಮಾಡ್ಕೋಬೇಡ. This is your home, huh? Yeah. Very nice. Kalli nina. Very superb. I will go to the room. Wow, no, my body is overheat, you know. Come on, we'll go. Wait, darling. Wait. You sit down. Good Koli. Murugan. Very nice. For Indian husband, Indian cook. I like you, darling. Chinna. Muddu bangara neenu. Ennanga shootingla? Murugan, ಒಂದು ಅರ್ಧ ಕಾಫಿ ಪ್ಲೀಸ್. He's my husband. He's a software engineer. ಅಂದ್ರೆ ನಾನು ಸೆಕೆಂಡ್ ಹಸ್ಬೆಂಡ್? No. Shankar. ಅಯ್ಯೋ ಶಂಕರ. He's my second husband. Nair. Shankar Nair. Mechanical engineer. ಕೃಷ್ಣ, ನಿನ್ ಕೂಲ್ ಡ್ರಿಂಕ್ ಸ್ವಲ್ಪ ನನ್ನ ಕ್ಯಾನಿಗೆ ಹಾಕ್ತೀಯಾ? ಶೋರ್. ಫುಲ್ ಇದೆ, ಜಾಗ ಇಲ್ಲ. ಹೌದಲ್ವಾ, ನಾನಿಂತ ದೊಡ್ಡಿ ನೋಡು, ಜಾಗ ಇದ್ರೆ ತಾನೆ ಏನಾದರೂ ಸೇರ್ಸಕ್ಕಾಗೋದು. ಮತ್ತೆ
ನಿನ್ ಮನ್ಸೊಳಗ್ ನನ್ನ ಹೇಗ್ ಸೇರಿಸ್ಕೋತೀಯ? ಏನು ಹೇಳ್ತಿದ್ಯಾ? ಅಲ್ಲ ಕೃಷ್ಣ, ನನ್ ಸೇರಿಸ್ಕೊಳ್ಳೋಕೆ ನಿನ್ ಮನ್ಸಲ್ಲಿ ಜಾಗ ಇರ್ಬೇಕಲ್ವಾ? ವಾಟ್ ಯು ಮೀನ್? ಈ ಪ್ರಪಂಚದಲ್ಲಿ 2 ಥರದ ಮೋಸ ಇರುತ್ತೆ. ಒಂದು ನಾವಿನ್ನೊಬ್ರಿಗೆ ಮಾಡೋ ಮೋಸ, ಇನ್ನೊಂದು ನಮಗ್ ನಾವೇ ಮಾಡ್ಕೊಳ್ಳೋ ಮೋಸ. ಇಲ್ಲಿ ನೀನು 2ನೇ ಕ್ಯಾಟಗರಿಗೆ ಸೇರ್ತೀಯ. ಮನಸ್ಸು ತುಂಬ ನಂದಿನಿ ಇಟ್ಕೊಂಡು ನನ್ನ ಮದುವೆ ಆಗಕ್ಕೆ ಹೊರಟಿದ್ಯಾ. ಇಶಾ, ಸ್ಟಾಪ್ ಇಟ್. ಏನು ಹೇಳ್ತಿದ್ಯಾ? ನಂದಿನಿನ ನಾನು ಮರೆತು ಎಷ್ಟೋ ವರ್ಷ ಆಯಿತು. ಅವಳು ಎಲ್ಲಿದ್ದಾಳೆ, ಹೇಗಿದ್ದಾಳೆ ಒಂದು ಗೊತ್ತಿಲ್ಲ ನನಗೆ. ಸುಮ್ಮನೆ ಏನೇನೋ ಮಾತಾಡಬೇಡ ಪ್ಲೀಸ್. ಇಲ್ಲ, ನೀನ್ ಸುಳ್ಳು ಹೇಳ್ತಿದೀಯ. ಇದನ್ನೇ ಆತ್ಮವಂಚನೆ ಅನ್ನೋದು. ನಾ ತುಂಬ ದಿನದಿಂದ ನಿನ್ನನ್ನು ಗಮನಿಸ್ತಾ ಇದ್ದೀನಿ. ಪ್ರತಿ ಕ್ಷಣನೂ ನೀನ್ ನನ್ನಲ್ಲಿ ನಂದಿನಿನ ಹುಡುಕ್ತಾ ಇದೆಯಾ. ನಾನ್ ನಂದಿನಿ ಆಗೋದಕ್ಕೆ ಸಾಧ್ಯ ಇಲ್ಲ ಕೃಷ್ಣ. ಈಶಾನ್ಯ, ನೀನೇನು ಹೇಳ್ಬೇಕಾಗಿಲ್ಲ. ನಿಂಗ್ ನಂದಿನಿನ ಮರೆಯೋಕ್ಕಾಗ್ತಿಲ್ಲ ಅಂತ ಲಿಂಗು ಹತ್ರ ಹೇಳಿದ್ದನ್ನ ನಾ ಕೇಳಿಸ್ಕೊಂಡೆ. ಒಳಗೊಳಗೆ ಅವಳು ಎಲ್ಲಿದ್ದಾಳೋ ಹೇಗಿದ್ದಾಳೋ ಅಂತ ಅವಳನ್ನ ನೆನೆಸ್ಕೊಂಡು ಕೊರಗ್ತಾನೇ ಇದೆಯಾ. ಇದೆ ನೀನ್ ಮಾಡ್ತಿರೋ ಮೊದಲನೇ ತಪ್ಪು. ಇಷ್ಟರೊಳಗೆ ನೀನಾಗೆ ಅವಳನ್ನ ಹುಡುಕಿ ಮದುವೆ ಮಾಡ್ಕೋಬೇಕಿತ್ತು. ಇಲ್ಲ ಅಂದ್ರೆ ಅವಳು ನಿನಗೆ ಸಿಗೋದೇ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡು ನಿನ್ ಮನ್ಸಿಂದ ತೆಗೆದು ಹಾಕ್ಬೇಕಿತ್ತು. ನೀನ್ ಎರಡನ್ನೂ ಮಾಡಿಲ್ಲ ಕೃಷ್ಣ. ಇವತ್ತು ಅವಳನ್ನ ಮರೆಯಕ್ಕೂ ಆಗ್ದೆ, ನನ್ನನ್ನ ಒಪ್ಪಿ ಮದ್ವೆ ಮಾಡ್ಕೊಳಕ್ಕೂ ಆಗ್ದೆ, ಮಧ್ಯದಲ್ಲಿ ತ್ರಿಶಂಕು ತರ ಒದ್ದಾಡ್ತಿದ್ಯಾ. ನಿಜ ಹೇಳ್ತಿದ್ದೀನಿ ಕೃಷ್ಣ, ನೀನಂದ್ರೆ ನಂಗೆ ತುಂಬಾ ಇಷ್ಟ. ನಾ ಮದ್ವೆ ಮಾಡ್ಕೊಳ್ಳೋ ಹುಡುಗ ಹೇಗಿರ್ಬೇಕು ಅಂತ ಅಂದ್ಕೊಂಡಿದ್ನೋ ನೀ ಹಾಗೇ ಇದೆಯಾ. ಯಾವ ಹುಡುಗಿನೂ ನಿನ್ನಂತ ಹುಡುಗನ್ನ ಬಿಟ್ಕೊಡೋಕೊಪ್ಪಲ್ಲ. ಎಲ್ಲಿ ತನಕ ನೀನು ನಂದಿನಿ ಎಲ್ಲಿದ್ದಾಳೋ ಹೇಗಿದ್ದಾಳೋ ಅನ್ನೋ ಗೊಂದಲದಲ್ಲಿರ್ತೀಯೋ ಅಲ್ಲಿ ತನಕ ನೀನು ನನ್ನವನಾಗೋದಕ್ಕೆ ಸಾಧ್ಯ ಇಲ್ಲ. ನಿನಗೂ ನೆಮ್ಮದಿ ಇರಲ್ಲ, ನನಗೂ ನೆಮ್ಮದಿ ಇರಲ್ಲ. ಆದಷ್ಟು ಬೇಗ ಇಂಡಿಯಾಗೆ ಹೋಗು, ನಂದಿನಿನ ಹುಡುಕು. ಅವಳು ನಿಂತರನೇ ಮರೆಯಕ್ಕಾಗ್ದೆ ನಿನ್ ಹಾದಿನೇ ಕಾಯ್ತಿದ್ರೆ ಇಬ್ರು ಮದುವೆ ಮಾಡ್ಕೊಂಡು ಸುಖವಾಗಿರಿ. ಒಂದ್ ವೇಳೆ ನಂದಿನಿ ನಿನ್ನನ್ನ ಮರೆತು ಅವಳ ಮದುವೆ ಆಗಿ ಒಂದ್ ಒಳ್ಳೆ ಸಂಸಾರ ಕಟ್ಕೊಂಡಿದ್ರೆ ನೀನ್ ವಾಪಸ್ ಬಂದ್ಬಿಡು. ನಾನು ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ. ಈಶಾನ್ಯ, ನಾನು ಆಲ್ ದಿ ಬೆಸ್ಟ್ ಕೃಷ್ಣ. ಈ ನವಿಲ್ ಗರಿ ನಾನ್ 4ನೇ ಕ್ಲಾಸಲ್ಲಿದ್ದಾಗ ನಮ್ಮ ಅತ್ತೆ ಮಗ ಕೊಟ್ಟಿದ್ದು. ಇದನ್ ಬುಕ್ಕಲ್ಲಿ ಇಟ್ಕೊಂಡ್ರೆ ಮರಿ ಹಾಕುತ್ತೆ ಅಂತ ಹೇಳಿದ್ದ. ನಾನ್ 10 ವರ್ಷದಿಂದ ಇಟ್ಕೊಂಡಿದ್ದೀನಿ. ಇದು ಮರಿನೂ ಹಾಕ್ಲಿಲ್ಲ, ಮೊಟ್ಟೆನೂ ಇಡ್ಲಿಲ್ಲ. ನಿನ್ ಹತ್ರ ಇಟ್ಕೊ, ನೀನ್ ಹುಡ್ಗ ಅಲ್ವಾ, ಮರಿ ಹಾಕಿದ್ರು ಹಾಕ್ಬೋದು. ಇನ್ನು ಎಷ್ಟು ಹುಡ್ಕೋದು ನೋಡು. ಅದ ನೋಡು, ಅದಲ್ಲ ಅದಲ್ವಾ? ಕಣೋ. ನಂದಿನಿ 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 ಇದೆ ಇದೆ ಇದೆ. ಉಫ್. ಉಫ್. ಬಾ, ಕಣ್ಣೆಲ್ಲ ಮಂಜಾಗೋಯ್ತಪ್ಪ. ನೋಡಿ ನೋಡಿ, ಸಿಕ್ಲೇ ಸಿಗ್ಲೇ ಇಲ್ವಲ್ಲ? ಇಲ್ವಲ್ಲ? ಇನ್ನೆಲ್ಲಿ ಸಿಗ್ತಾಳೋ? ಗೂಗಲಲ್ಲಿ ಹುಡುಕಿದ್ದಾಯ್ತು, ಟ್ವಿಟ್ರಲ್ಲಿ ಹುಡುಕಿದ್ದಾಯ್ತು, ಫೇಸ್ಬುಕ್ಕಲ್ಲಿ ಹುಡುಕಿದ್ದಾಯ್ತು, ಎಲ್ಲೂ ಸಿಗ್ತಾ ಇಲ್ಲ. ಇದ್ದಾಳೆ ಇಲ್ವ ಯಾರಿಗೂ ಗೊತ್ತೋಗಪ್ಪ. ಅದು ಸಾರಿ. ಇಲ್ಲ, ಒಂದು ಕೆಲಸ ಮಾಡೋಣ, ನಮ್ಮ ಸ್ವಾತಿಗೆ ಯಾಕೆ ಫೋನ್ ಮಾಡಬಾರ್ದು? ಸ್ವಾತಿ ನಂಬರ್ ಇದೆ ನಿನ್ನ ಹತ್ರ? ಹಳೆ ನಂಬರ್ ಇತ್ತು, ಮದುವೆ ಆದ್ಮೇಲೆ ಇಟ್ಕೊಂಡಿದ್ದಾಳೆ ಇಲ್ವೋ? ಟ್ರೈ ಮಾಡ್ತೀನಿ. ಹಲೋ ಸ್ವಾತಿ, ಲಿಂಗು, ಜನುಮದ ಗೆಳತಿ ಉಸಿರಿನ ಒಡತಿ ಮರೆತರೆ ನಿನ್ನ ಮಡಿಮೆನೋ ಚಿನ್ನ ನನ್ನುಸಿರೇ. ಹೇಗಿದ್ಯಾ ಲಿಂಗು? ನಾನು ಚೆನ್ನಾಗಿದ್ದೀನಿ. ನೀನು ಹೇಗಿದ್ಯಾ? ನಾನು ಮಮ್ಮಿ ಕಳ್ಸು. ಇರು ಪುಟ್ಟ, 1 ನಿಮಿಷ ಬಂದೆ. ಮಕ್ಕಳಿಷ್ಟು? 1 ಹೆಣ್ಣು 1 ಗಂಡು. ನಿಮ್ಮ ಯಜಮಾನ್ರು ಏನು ಮಾಡ್ಕೊಂಡಿದ್ದಾರೆ? ಅವರು
ಸ್ವಾತಿ, ಆ್ಯಕ್ಚುಲಿ ನಾನು ಫೋನ್ ಮಾಡಿದ್ದು ಈ ನಂದಿನಿ ಅವ್ರ ನಂಬರ್ ಏನಾದರೂ ನನ್ನ ಹತ್ರ ಸಿಗುತ್ತಾ? ಸಾರಿ ಕಣೋ, ಅವಳು ಕಾಲೇಜ್ ಬಿಟ್ಟು ಹೋದ್ಮೇಲೆ ನನ್ನ ಕಾಂಟ್ಯಾಕ್ಟಲ್ಲೇ ಇಲ್ಲ. ಓಕೆ, ಸಾರಿ ಸ್ವಾತಿ, ನಾನು ಮತ್ತೆ ನೀನು ಕಾಲ್ ಮಾಡ್ತೀನಿ. ಥ್ಯಾಂಕ್ ಯು. ಏನು ಮಾಡೋದು? ಅವಳ ಹತ್ರ ನಂದಿನಿ ನಂಬರ್ ಇಲ್ವಂತೆ. ಕೃಷ್ಣ, ಒಂದು ಮಾತು ಹೇಳ, ಅಳಿಸೋಗಿರೋ ಚಿತ್ರಕ್ಕೆ ತಿರ್ಗಾ ಪೇಂಟ್ ಹಾಕೋ ಕೆಲಸ ಬಿಟ್ಬಿಡು. ಪಾಸ್ಟ್ ಈಸ್ ಪಾಸ್ಟ್. ಫಸ್ಟ್ ಲವ್ನ ಮರೆಯೋದು ಕಷ್ಟನೇ, ಆದರೆ ಇಲ್ಲ ಕಣೋ, ಅವಳನ್ನ ಒಂದ್ಸಲ ನೋಡಬೇಕು ಅನಿಸ್ತಾ ಇದೆ. ನಾಳೆನೇ ಮಂಗಳೂರಿಗೆ ಹೋಗೋಣ. ಮಂಗಳೂರ? ಸ್ವಾತಿ, ಲಿಂಗು, ಹೇಗಿದ್ಯಾ ಕೃಷ್ಣ? ನಾನು ಚೆನ್ನಾಗಿದ್ದೀನಿ, ನೀನು ಹೇಗಿದ್ದೀಯಾ? ನಾನ್ ಚೆನ್ನಾಗಿದ್ದೀನಿ. ಅಯ್ಯೋ, ನಾನೊಬ್ಳು ನಿಮ್ನ ಇಲ್ಲಿ ನಿಲ್ಸ್ಕೊಂಡು ಮಾತಾಡ್ತಾ ಇದ್ದೀನಿ. ಬನ್ನಿ ಒಳಗಡೆ ಹೋಗಿ ಮಾತಾಡೋಣ. ಬನ್ನಿ ಬನ್ನಿ. ನೀವಿಬ್ರು ನೋಡಿ ನನಗ್ ತುಂಬಾ ಖುಷಿ ಆಯ್ತು. ಏನ್ ದಿಢೀರಂತ ನನ್ನ ಹುಡ್ಕೊಂಡ್ ಬಂದಿದ್ದು? ನಂದಿನಿ ಏನಾದರೂ ಸಿಕ್ಕಿದ್ಲ ನಿನಗೆ? ನೀನಿನ್ನೂ ನಂದಿನಿನ್ ಮರ್ತಿಲ್ವೇನೋ? ಹಾಗೇನಿಲ್ಲ, ಒಂದ್ಸಲಿ ನೋಡಬೇಕು ಅನಿಸ್ತು ಅಷ್ಟೇ. ಕಾಲೇಜಲ್ಲಿ ಹೋಗಿ ವಿಚಾರಿಸಿದ್ರೆ ಅವಳ ಅಡ್ರೆಸ್ ಸಿಗ್ಬೋದೇನೋ? ಇಲ್ಲಿ ಇರುವ ಲೋಕಲ್ ಅಡ್ರೆಸ್ ಅನ್ನೇ ಕೊಟ್ಟಿದ್ದಾರೆ. ಅಲ್ಲ, ಅವಳು ಮನೆ ಹತ್ರ ಹೋಗಿ ಹುಡುಕಿದ್ರೆ ಗೊತ್ತಾಗ್ಬೋದಾ? ಇಲ್ಲ ಲಿಂಗು, ಅವಳ ಎಜುಕೇಶನ್ ಆದ್ಮೇಲೆ ಅವಳು ಇಲ್ಲಿದ್ದ ಮನೆನ ಖಾಲಿ ಮಾಡ್ಕೊಂಡು ಹೋದ್ಲು. ಶೀತಲು ಡೈಸಿ ಎಲ್ಲಿದ್ದಾರೆ? ಅವರೆಲ್ಲ ಈಗ ಎಲ್ಲಿದ್ದಾರಂತ ಗೊತ್ತಿಲ್ಲ, ಆದ್ರೆ ಶೀತಲ್ ಮಾತ್ರ ಮದ್ವೆ ಮಾಡ್ಕೊಂಡು ಕುಂದಾಪುರದಲ್ಲಿದ್ದಾಳೆ. ಕಾವ್ಯ, ಒಂದ್ ನಿಮಿಷ ಬಾ. ಏನ್ ಮೇಡಮ್? ನೀನ್ ಕಂಟಿನ್ಯೂ ಮಾಡ್ತಾ ಇರು, ನಾನೀಗ ಬಂದೆ. ಮೇಡಮ್. ಕೃಷ್ಣ, Hi. ಲಿಂಗು, ಹೇಗಿದ್ಯಾ? ಫೈನ್. ಸ್ವಾತಿ, ಹೇಗಿದ್ಯಾ ಶೀತಲ್? ಸೂಪರ್ ಆಗಿದ್ದೀನಿ. ನನ್ ಕಣ್ಣು ನನಗೆ ನಂಬಕ್ ಆಗ್ತಿಲ್ಲ. ಹೌದು. ನೀವೆಲ್ಲ ಏನ್ ಇಲ್ಲಿ? ಮಾಡಕ್ಕೇನು ಕೆಲಸ ಇರಲಿಲ್ಲ, ಇವ್ರು ಇಲ್ಲಿ ಕರ್ಕೊಂಡ್ ಬಂದವ್ರೆ. ಇರ್ಲಿ. ನಿನ್ನ ನೋಡಬೇಕು ಅಂತಾನೆ ಬಂದ್ವಿ ಶೀತಲ್. ನೀನು ಹೇಗಿದೆಯಾ? ಫೈನ್ ಕಣೋ. ನಿನ್ನಿಂದ ಒಂದು ಹೆಲ್ಪ್ ಆಗಬೇಕಿತ್ತು. ಏನು? ನಂದಿನಿ ಎಲ್ಲಿದ್ದಾಳೆ ಅಂತ ಗೊತ್ತಾ? ಗೊತ್ತಿಲ್ಲ ಕಣೋ. ನೀವಿಬ್ರು ಬೇರಾಗಿರೋ ವಿಷಯ ಗೊತ್ತಾಯ್ತು. ಅವಳು ಇದಕ್ಕಿದ್ದಾಗೆ ನಾಟ್ ರೀಚಬಲ್ ಆಗಿದ್ದಾಳೆ. ಯಾಕೆ, ಏನಾಯ್ತು, ಎಲ್ಲಿದ್ದಾಳೆ ಒಂದು ಗೊತ್ತಿಲ್ಲ. ಸ್ನೇಹ ಮತ್ತೆ ಡೈಸಿ ಎಲ್ಲಿದ್ದಾರೆ? ಡೈಸಿ ಗೊತ್ತಿಲ್ಲ. ಸ್ನೇಹ ಮಾತ್ರ ಮಲ್ಪೆಯಲ್ಲಿ ಫಿಶ್ ಎಕ್ಸ್ಪೋರ್ಟ್ ಆಫೀಸ್ ಇಟ್ಕೊಂಡಿದ್ದಾಳೆ. ಹುಡ್ಕೋದ್ರಲ್ಲಿ ಅರ್ಥನೇ ಇಲ್ಲ ಕಣ. ನನಗೊಂದು ಡೌಟ್ ಇದೆಯಪ್ಪ, ಬದುಕಿದಾಳೋ ಇಲ್ವೋ ಅಂತ. ಏಯ್, ಅವಳಿಗೇನು ಆಗಿರಲ್ಲ, ಅವಳು ಚೆನ್ನಾಗೇ ಇರ್ತಾಳೆ. ಚೆನ್ನಾಗಿರ್ಲಿ ಅಂತಾನೆ ನನಗೂ ಆಸೆ ಕಣ. ಸಿಗ್ತಾ ಇಲ್ವಲ್ಲ, ಇನ್ನೆಲ್ಲ ಹುಡ್ಕೋಣ ಹೇಳೋ. ಕೃಷ್ಣ, ಅವಳ ಬಗ್ಗೆ ತಿಳ್ಕೊಳಕ್ಕೆ ಇನ್ ಒಂದೇ ಒಂದ್ ಚಾನ್ಸ್ ಇದೆ. ಏನು? ವಿಕ್ಕಿ. ವಿಕ್ಕಿನ? ಅವನೆಲ್ಲಿದ್ದಾನೆ? ಬೆಂಗಳೂರಲ್ಲಿ. ಬೇಡ.
ನೀನು ಬರೋದು ಸ್ವಲ್ಪ ಲೇಟ್ ಆಗಿದ್ರು ನನ್ನ ಸಾಯಿಸ್ಬಿಡ್ತಾ ಇದ್ರು. ಯಾರೋ ವಿಕ್ಕಿ ಇವರೆಲ್ಲ ನಿನ್ಯಾಕೆ ಹೊಡೆಯಕ್ಕೆ ಬಂದ್ರು? ಏನಿಲ್ಲ, ನಾನೊಂದು ಲ್ಯಾಂಡ್ ಪರ್ಚೇಸ್ ಮಾಡಿದೆ ಕಣ. ಆಮೇಲೆ ಗೊತ್ತಾಯ್ತು ಇದು ಲಿಟಿಗೇಷನ್ ಲ್ಯಾಂಡ್ ಅಂತ. ಈಗ ರೌಡಿಗಳು ಆ ಪ್ರಾಪರ್ಟಿಗೆ ಎಂಟ್ರಿ ಆಗಿ 1 ಕೋಟಿ ಡೀಲ್ ಕೇಳ್ತಾ ಇದ್ದಾರೆ. ಅದನ್ನೆಲ್ಲ ಲೀಗಲಾಗಿ ಸಾಲ್ವ್ ಮಾಡ್ಕೊಳ್ಳೋದಲ್ವೇನೋ? ರಿಯಲ್ ಎಸ್ಟೇಟಲ್ಲಿ ಇದೆಲ್ಲ ಕಾಮನ್ ಕಣ. ಅದು ಬಿಡು, ನೀನು ಹೇಗಿದ್ಯಾ? ಅವನಿಗೇನಾಗಿದ್ಯಪ್ಪ, ಅಚೀವ್ಮೆಂಟು ಅಂತ ಮೌಂಟ್ ಎವರೆಸ್ಟ್ ತನಕ ಬೆಳೆದು ನಿಂತರು. ಈಗ ಇರೋದನ್ನೆಲ್ಲ ಬಿಟ್ಟು ಇಲ್ದೇ ಇರೋದನ್ನ ಹುಡ್ಕೊಂಡು ಕೂತವನೆ. ಏನ್ ಮಾಡ್ತೀಯಾ? ಅಂದ್ರೆ ನಂದಿನಿ ಕಣ. ಏನ್ ಕೃಷ್ಣ ಇದು? ನೀವಿಬ್ರು ಮದುವೆ ಆಗಿ ಮಕ್ಕಳಾಗಿ ಸೆಟ್ಲ್ ಆಗಿರ್ತೀರಾ ಅನ್ಕೊಂಡೆ. ರಿಯಲಿ ಸ್ಯಾಡ್. ನಂದಿನಿ ನಂಬರ್ ನಿನ್ನ ಹತ್ರ ಇರುತ್ತೆ ಅಂತ ಸ್ವಾತಿ ಹೇಳಿದ್ಲು. ಅವಳ ಹತ್ರ ನಿನ್ನ ನಂಬರ್ ಇರಲಿಲ್ಲ. ಇದ್ದಿದ್ರೆ ನಾನು ಫೋನ್ ಮಾಡಿ ತಿಳ್ಕೊತಾ ಇದ್ದೆ. ಅದಕ್ಕೆ ಅಡ್ರೆಸ್ ತಿಳ್ಕೊಂಬಂದೆ. ಆ್ಯಕ್ಚುಲಿ ಅವತ್ತು ರೆಸಾರ್ಟ್ ಇನ್ಸಿಡೆಂಟ್ ಆದಮೇಲೆ ನಂದು ಅವಳದು ಫ್ರೆಂಡ್ಶಿಪ್ ಕಟ್ಟಾಯಿತು. ನಾನು ಅವಳ ಟಚಲ್ಲಿಲ್ಲ. ಬಟ್ ಅವಳ ಮನೆ ನನಗೆ ಗೊತ್ತು. ಅಯ್ಯಪ್ಪ, ಏನೋ ಇದು? ಓಹೋ, ಲವ್ ಮಾಮ, ಹಾ, ನಂದಿನಿ ಹೇಳಿದ್ ನಿಜ ಕಣ. ಏನು? ಇಷ್ಟು ದೊಡ್ಡ ಬಂಗ್ಲೆ ಕಟ್ಕೊಂಡು ಬದುಕ್ತಾ ಇರೋ ಅವ್ರ ಅಪ್ಪನಿಗೆ ಮಗಳನ್ನ ಕೊಡು ಅಂದ್ರೆ ಹೇಗೋ ಕೊಡ್ತಾರೆ? ಈ ಮನೆ ಗೇಟ್ ಕಾಯಕ್ಕೂ ಅನ್ಫಿಟ್ ನಾನು. ಸುಮ್ಮನಿರ್ಲಿ. ನೀನ್ ಹೇಳ್ತಾ ಇರೋದು ನಾವು ಆವಾಗಿದ್ದಿದ್ದ ರೇಂಜು. ಈಗ ನೀನಿರೋ ರೇಂಜ್ಗೆ ನಿಮ್ಮ ಮಾವನೇ ಬಂದು ನಿನ್ನ ಕಾಲು ತೊಳೆದು ಪಾದ ಪೂಜೆ ಮಾಡಿ ಸಾಕಿ ಅಲ್ಲಿ ಅಂದ್ರೆ ನಿನ್ನ ಮಗಳನ್ನ ಮದುವೆ ಮಾಡ್ಕೊಳ್ಳಿ ಅಂತಾನೆ. ಅದಮ್ಮ ನಮ್ಮ ರೇಂಜು. ಕೋನ್ ಹೇ? ನಮಸ್ಕಾರ, ನಾನು ವಿಕ್ಕಿ, ನಂದಿನಿ ಅವ್ರ ಫ್ರೆಂಡು. ಅವ್ರನ್ನ ನೋಡಬೇಕಾಗಿತ್ತು. ನಂದಿನಿ? ಕೋನ್ಸ ನಂದಿನಿ? ಇದು ಶ್ರೀನಿವಾಸ್ ಪ್ರಸಾದ್ ಅವ್ರ ಮನೆ ತಾನೆ? ಹೌದು ಹೌದು, ಇದು ಅವ್ರದ್ದೇ ಮನೆ. ಆದ್ರೆ ನಾನ್ ತಕ್ಕೊಂಡು 4 ವರ್ಷ ಆಯ್ತು. ಈಗ ಅವ್ರು ಎಲ್ಲಿದ್ದಾರೆ ಅಂತ ಏನಾದರೂ ಗೊತ್ತಾ? ನಹಿ ಬಾಯ್, ಐ ಡೋಂಟ್ ನೋ. ಈ ಮನೆ ತಕ್ಕೊಂಡ್ಮೇಲೆ ಅವ್ರಿಗೂ ನಮಗೂ ಯಾವ ಸಂಬಂಧನೂ ಇಲ್ಲ. ಜಾವ್ ಜಾವ್, ಯಹಾ ಸೆ ಜಾವ್.
ನೀನ್ ಹೇಳು. ಅಯ್ಯೋ ಯಾರಾದ್ರೂ ಒಬ್ರು ಹೇಳಿ. ಚಿಕ್ಕ ಮಕ್ಕಳ ತರ ನೀನ್ ಹೇಳು ನಾನು ಹೇಳು ನೀನ್ ಹೇಳು ಅಂತ ಆಟ ಆಡ್ತಾ ಇದ್ದೀರಲ್ಲ, ಐಸ್ ಪೈಸಾ ಇದು. ಯಾರಾದ್ರೂ ಒಬ್ರು ಹೇಳಿ, ಬೇಗ ಹೇಳಿ. ಲೈಫಲ್ಲಿ ಮತ್ತೆ ನಾನು ನೀನು ನೋಡ್ತೀನೋ ಇಲ್ವೋ ಅನ್ಕೊಂಡಿದ್ದೆ. ನಾನು ಅಷ್ಟೇ. ನೀನು ಹೇಗಿದೀಯಾ? ಫೈನ್. ನೀನು? ಅಯ್ಯಯ್ಯಯ್ಯೋ ಇವನಿಗೇನಮ್ಮ ಮಿಲೇನಿಯರು ಇಡೀ ವರ್ಲ್ಡ್ ಯೂಸ್ ಮಾಡ್ತಾ ಇದೆಯಲ್ಲ ಮೊಬೈಲ್ ಚಾರ್ಜರು. ಹಲೋ ಅಪ್ಲಿಕೇಶನ್, ಸೇ ಹಲೋ, ಚಾರ್ಜ್ ಯುವರ್ ಮೊಬೈಲ್, ಅದನ್ನ ಕಂಡಿಡ್ದಿದ್ದ ಇವನು. ಅಂತೂ ಅನ್ಕೊಂಡ್ ಹಾಗೆ ಅಚೀವ್ ಮಾಡೇ ಬಿಟ್ಟೆ. ಅಯ್ಯ ಬನ್ನಿ. ಭಯ ತೋರಿಸ್ತದೆ. ಒಳಗ್ ಬನ್ನಿ. ಹಾಯ್ ಚಿಂಟೂಸ್, ನಿಮ್ಗೆಲ್ಲ ಚಾಕ್ಲೇಟ್ಸ್ ತಂದಿದ್ದೀನಿ. ಡ್ರೈವರ್ ಅಂಕಲ್ ಹತ್ರ ಇಸ್ಕೊಳ್ಳಿ. ಅಕ್ಕ, ಈ ಅಂಕಲ್ ಯಾರು? ಕೃಷ್ಣ. ಹಾಗಾದ್ರೆ ಇವರು ಚೋಟಾ ಭೀಮ? ಅಲ್ಲ, ಮಿಸ್ಟರ್ ಬೇನ್. ಏನೋ ಪಂಚ್ ಮಾಡ್ಬಿಟ್ರು. ನಂದಿನಿ, ಯಾರು ಇವರು? ಅತ್ತೆ, ಇವ್ರು ನನ್ನ ಕ್ಲಾಸ್ಮೇಟ್ ಕೃಷ್ಣ ಅಂತ. ನಮಸ್ತೆ. ಇವ್ರು ಲಿಂಗು. ನಮಸ್ಕಾರ. ಕೃಷ್ಣ ಅಂದ್ರೆ ನೀನೇನಾ? ಹೌದು. ವಾ, ನನ್ನ ಹೆಸರನ್ನ ಪ್ರಿಂಟ್ ಹಾಕಿ ಇಡೀ ಊರಿಗೆ ಪಾಂಪ್ಲೆಟ್ ಹಂಚಿರೋ ತರ ಇದೆ. ಹಾಗೇನಿಲ್ಲಪ್ಪ, ದಿನಕ್ಕೊಮ್ಮೆ ನಿನ್ನ ಹೆಸರು ಹೇಳಲಿಲ್ಲ ಅಂದ್ರೆ ಇವಳಗ್ ನಿದ್ರೆನೆ ಬರೋದಿಲ್ಲ. ನಮ್ಮನೇಲಿ ಬೆಳಗ್ಗೆ ಸುಪ್ರಭಾತ ಕೇಳಿಸುತ್ತೋ ಇಲ್ವೋ ಗೊತ್ತಿಲ್ಲ, ನಿನ್ನ ಹೆಸರಂತೂ ಖಂಡಿತ ಕೇಳಿಸುತ್ತೆ. ನಂದಿನಿ, ಅವ್ರು ಫ್ರೆಶ್ ಆಗ್ಲಿ, ರೂಮ್ ತೋರಿಸು. ನೋಡ್ದ, ನೀನು ಕೊಟ್ಟಿರೋ ಗಣೇಶನ ಅವಳು ಇನ್ನೂ ಇಟ್ಕೊಂಡಿದ್ದಾಳೆ ಅಂದ್ರೆ ಏನರ್ಥ? ನಿನ್ನ ಮೇಲೆ ಇನ್ನೂ ಪ್ರೀತಿ ಇದೆ ಅಂತ ಅರ್ಥ. ಕೃಷ್ಣ, ಅವ್ರಿಗೆ ಕಾಲ್ ನೋಡ್ದ? ಇಲ್ಲ. ಕುತ್ಕೆ ನೋಡ್ದ? ನಾನ್ ನೋಡ್ದೆ. ಲೇ, ತಾಳಿನೂ ಇಲ್ಲ, ಕಾಲುಂಗ್ರನೂ ಇಲ್ಲ ಕಣೋ. ಆ ಹುಡುಗಿ ಮದ್ವೆನೇ ಆಗಿಲ್ಲ. ಸೊ ದಟ್ ನಿಮ್ಮಿಬ್ಬರು ದಾರಿನೂ ಒಂದೇ. ಆ ಹುಡುಗಿ ನಿನ್ಗೋಸ್ಕರ ಜೀವ ಇಟ್ಕೊಂಡು ಕಾಯ್ತಾವಳೆ. ಲೇ, ನಿನ್ನ ಪ್ರೀತಿಲಿ ನೀನು ಗೆದ್ಬಿಟ್ಟೆ ಕಣೋ. ಇದೇ ಖುಷಿಗೆ ನಾನು ಅರ್ಜೆಂಟಾಗಿ ಸ್ವಲ್ಪ ಮಂಡಿಪೇಟೆಗೆ ಹೊಟ್ಟು ಬಂದ್ಬಿಡ್ತೀನಿ. ಅನ್ಲೋಡಿಂಗ್ ಕಣೋ. ಲೇ, ಬಾ ಕ್ರಿಶ್, ನಮ್ ಡ್ಯಾಡಿನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಯಶ್ವರ್. ಅದೆಲ್ಲ ನಾನು ಕೇಳಬೇಡಿ. ಅರೇಂಜ್ಮೆಂಟ್ಸ್ ಏನಿದೆಯೋ ಎಲ್ಲ ನೀವೇ ನೋಡ್ಕೊಳ್ಳಿ. ಡ್ಯಾಡ್. ಓಕೆ, ಯು ಕ್ಯಾರಿ ಆನ್. ಓಕೆ ಸರ್. ಡ್ಯಾಡಿ, ಇವ್ರು ನನ್ನ ಕ್ಲಾಸ್ಮೇಟ್ ಕೃಷ್ಣ. ನಮಸ್ಕಾರ ಸರ್. ಒಳ್ಳೇದಾಗ್ಲಿ. ನಿನ್ ಬಗ್ಗೆ ನಂದಿನಿ ತುಂಬಾ ಹೇಳಿದ್ಲು. ನೀನ್ ನೋಡಿರ್ಲಿಲ್ಲ, ಇವತ್ತು ನೋಡಿದಾಗಾಯ್ತು. ಏನ್ ಮಾಡ್ಕೊಂಡಿದೀಯಾ? ಹಲೋ ಅಂತ ಮೊಬೈಲ್ ಚಾರ್ಜರ್ ಅಪ್ಲಿಕೇಶನ್ ಇದೆಯಲ್ಲ ಡ್ಯಾಡಿ, ಅದನ್ನ ಕಂಡು ಹಿಡಿದಿರೋದೇ ಇವರು. ಓ ಗ್ರೇಟ್. ಸಣ್ಣ ವಯಸ್ಸಿಗೆ ಇಷ್ಟು ದೊಡ್ಡ ಸಾಧನೆ ಮಾಡಿದ್ಯಾ. ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಸರ್. ಎಕ್ಸ್ಕ್ಯೂಸ್ ಮೀ. ಹಲೋ, ಮಾತಾಡ್ತಾ ಇದ್ದೀನಿ. ನಾನು ಸರಿ ಹೇಳು. ನೀನೇ ಹೇಳು. ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು. ನಾನು ಅದನ್ನೇ ಹೇಳಕ್ ಬಂದೆ. ವಾವ್, ಬ್ಯೂಟಿಫುಲ್ ಆಗಿದೆ ವ್ಯೂ. ನಿಮ್ಮ ತಂದೆಗೆ ಒಳ್ಳೆ ಟೇಸ್ಟ್ ಇದೆ. ಒಳ್ಳೆ ಜಾಗದಲ್ಲಿ ಮನೆ ಕಟ್ಸಿದ್ದಾರೆ. ಇದು ನಮ್ಮನೆ ಅಲ್ಲ ಕ್ರಿಶ್, ನಮ್ಮ ಅತ್ತೆ ಮನೆ. ಹೌದು ಕ್ರಿಶ್, ನಮ್ಮ ಅಕ್ಕ ಯಾರನ್ನೋ ಲವ್ ಮಾಡಿ ಓಡೋದ್ಲು ಅಂತ ಹೇಳಿದ್ನಲ್ಲ, ಅದೇ ಟೈಮಲ್ಲಿ ಬೋನಸ್ ಥರ ನಮ್ ಬಿಸ್ನೆಸ್ ಎಲ್ಲ ಲಾಸ್ ಆಗಿ ಕಂಪನಿ ಲಾಕ್ಔಟ್ ಆಯ್ತು. ಇರೋ ಬರೋ ಆಸ್ತಿನೆಲ್ಲ ಸಾಲಕ್ಕೋಸ್ಕರ ಮಾರ್ಬೇಕಾಯ್ತು. ಕೋಟಿ ಕೋಟಿ ಬಿಸ್ನೆಸ್ ಮಾಡ್ತಿದ್ ನಾವು ನೋಡ್ತಾನೆ ಫುಟ್ಪಾತ್ಗೆ ಬಂದ್ಬಿಟ್ವಿ. ಆ ಅವಮಾನ ತಡಿಯಕ್ಕಾಗ್ದೆ ನಮ್ಮಪ್ಪ ಸೂಸೈಡ್ಗೆ ಅಟೆಂಪ್ಟ್ ಮಾಡಿದ್ರು. ಅಂಥ ಟೈಮ್ನಲ್ಲಿ ದೇವ್ರ ಥರ ನಮ್ಮ ಅತ್ತೆ ಬಂದ್ರು. ಯಾಕಣ್ಣ ಹೀಗೆ ಮಾಡ್ಕೊಂಡೆ? ನಾವು ಹುಟ್ಟೋವಾಗ ಏನು ತಗೊಂಡು ಬರ್ತೀವಿ, ಸಾಯೋವಾಗ ಏನು ತಗೊಂಡು ಹೋಗ್ತೀವಿ. ನೀನು ದುಡ್ದಿದ್ದನ್ನ ನೀ ಕಳ್ಕೊಂಡೆ ಅಷ್ಟೇ. ಅದಕ್ಕೆ ಯಾಕೆ ಹೆದರ್ಕೋತೀಯ? ಅಣ್ಣ ತಂಗಿ ಅನ್ನೋ ಸಂಬಂಧ ಬರೀ ಗೌರಿ ಹಬ್ಬದಲ್ಲಿ ಬಾಗ್ನ ತಗೊಳಕ್ಕಷ್ಟೇ ಅಲ್ಲಣ್ಣ, ಅಥವಾ ರಕ್ಷಾ ಬಂಧನದಲ್ಲಿ ಬರೀ ರಾಖಿ ಕಟ್ಟಿಸ್ಕೊಳಕ್ಕಷ್ಟೇ ಅಲ್ಲ. ರಕ್ತ ಹಂಚ್ಕೊಂಡು ಹುಟ್ಟಿದೀವಿ, ಹಾಗೆ ಕಷ್ಟ ಸುಖನೂ ಹಂಚ್ಕೋಬೇಕಲ್ವಣ್ಣ. ನಿನ್ನ ಆಸ್ತಿ ಹೋದ್ರೆ ಏನಂತಣ್ಣ?
ದೇವ್ರು ಕೊಟ್ಟಂಗೆ ನನ್ನ ಹತ್ರ ಬೇಕಾದಷ್ಟು ಆಸ್ತಿ ಇದೆ. ನನಗ್ ತಾನೇ ಯಾರಿದ್ದಾರೆ ಹೇಳು? ಗಂಡನ, ಬಂಧುನ, ಬಳಗನ. ಇರೋದೊಬ್ಬ ಮಗ. ನೋಡೋಣ, ಇವತ್ತಿಂದ ನನ್ನಷ್ಟು ಆಸ್ತಿಗೆ ನೀನೇ ಯಜಮಾನ. ಲೈಫಲ್ಲಿ ಲವ್ಗಿಂತ ಅಚೀವ್ಮೆಂಟ್ ಮುಖ್ಯ ಅಂತ ಖಾಲಿ ಕೈಲಿ ಹೋದ ನೀನು ಇವತ್ತು ಕೋಟ್ಯಾಧಿಪತಿ. ಅದೇ ಕೋಟ್ಯಾಧಿಪತಿ ಆಗಿದ್ದ ನಾವು ಎಲ್ಲಾನು ಕಳ್ಕೊಂಡು ಫುಟ್ಪಾತ್ಗೆ ಬಂದ್ಬಿಟ್ವಿ. ಎಷ್ಟು ವಿಚಿತ್ರ ಅಲ್ವಾ ಲೈಫು? ಲೈಫಲ್ಲಿ ನಮಗೆ 2 ಆಯ್ಕೆಗಳಿರುತ್ತೆ ನಂದಿನಿ. ಒಂದು ಒಪ್ಕೊಳ್ಳೋದು, ಇನ್ನೊಂದು ಬದಲಾಯಿಸೋದು. ಯಾವುದನ್ನು ನಾವು ಬದಲಾಯಿಸೋಕ್ಕಾಗಲ್ವೋ ಅದನ್ನು ಒಪ್ಕೊಂಡ್ಬಿಡ್ಬೇಕು. ಒಪ್ಕೊಳ್ಳೋಕ್ಕಾಗದೇ ಇರೋದನ್ನ ನಾವು ಬದಲಾಯಿಸ್ಬಿಡ್ಬೇಕು. ಎಕ್ಸ್ಕ್ಯೂಸ್ ಮೀ. ಹಾಯ್, ದಿಸ್ ಇಸ್ ಕಾರ್ತಿಕ್. ಕೃಷ್ಣ, ನನ್ನ ಸೋದರತ್ತೆ ಮಗ. ಸೋದರತ್ತೆ ಮಗ? ವಾ, ನವಿಲ್ಗರಿ. ನವಿಲ್ಗರಿನ? ಹಾ, ಅದೇ ನಂದಿನಿ 4ನೇ ಕ್ಲಾಸಲ್ಲಿ ಇದ್ದಾಗ ನೀವು ನವಿಲ್ಗರಿ ಕೊಟ್ಟಿದ್ರಂತಲ್ಲ, ಮರಿ ಹಾಕುತ್ತೆ ಇಡ್ಕೋ ಅಂತ. ಅಲ್ಲ, ಅದು ನಿಮ್ಗೆ ಹೇಗೆ ಗೊತ್ತು? ಅದೀಗ ನನ್ನ ಹತ್ರ ಇದೆ ಬಾಸ್. ನೀವು ಇವ್ರಿಗೆ ಕೊಟ್ಟು 10 ವರ್ಷ ಆದ್ರೂ ಅದು ಮರಿನೇ ಹಾಕಿರಲ್ವಂತಲ್ಲ. ನನ್ನ ಹತ್ರ ಬಂದ್ಮೇಲೆ ಭರ್ಜರಿಯಾಗಿ ಮೊಟ್ಟೆ ಇಟ್ಟಿದೆ, ಅದು ಡೈನೋಸರಸ್ ಗಾತ್ರದ್ದು. ನೀವು ಸಖತ್ತಾಗಿ ಮಾತಾಡ್ತೀರಾ. ಮಾತೆ ನಮ್ಮ ಮನೆ ದೇವರು ಬಾಸ್, ಅದರಿಂದಾನೇ ನಮಗೆ ನೇಮು ಫೇಮು ಇಲ್ಲ. ಸರಿ ಸರಿ, ನಿಮ್ಮ ಬಗ್ಗೆ ನಂದಿನಿ ಅವಾಗ ಹೇಳೋದು ಕೇಳಿ ಕೇಳಿ ನಿಮ್ಮನ್ನೊಂದ್ಸಲ ನೇರವಾಗಿ ಮೀಟ್ ಮಾಡ್ಬೇಕಂತ ತುಂಬ ಕುತೂಹಲ ಇತ್ತು. ನೀವು ತುಂಬ ಜೀನಿಯಸ್ ಇದ್ದೀರಾ. ಒಳ್ಳೆ ಟೈಮಿಗೆ ಬಂದಿದ್ರೆ ಮದುವೆ ಮುಗಿಸ್ಕೊಂಡು ಹೋಗಿ. ಶೋರ್ ನಿಮ್ದಾ? ಏಕೆ, ನಿಮಗೆ ನಂದಿನಿ ಹೇಳಿಲ್ವಾ? ನಮ್ದು. ಹಾ ಕ್ರಿಶ್, ನಾನು ಹೇಳ್ಬೇಕು ಅನ್ನೋಷ್ಟರಲ್ಲಿ ಇವನೇ ಬಂದ. ಇಬ್ರು ಸುಮಾರು ವರ್ಷಗಳ ನಂತರ ಮೀಟ್ ಮಾಡ್ತಿದ್ರ, ತುಂಬಾ ವಿಷಯಗಳು ಉಳ್ಕೊಂಡ್ಬಿಟ್ಟಿರುತ್ತೆ. ಯು ಗೈಸ್ ಕ್ಯಾರಿ ಆನ್. ನಿಮ್ಮನ್ನು ನೋಡ್ಬೇಕಂತ ತುಂಬಾ ಆಸೆ ಇತ್ತು, ಆ ಆಸೆ ಪೂರೈಸ್ತು. ವಿಲ್ ಕ್ಯಾಚ್ ಅಪ್ ಲೇಟರ್. ಓಕೆ? ಫಾರಿನ್ಗೆ ಹೋದ್ಮೇಲೆ ನಂಬಿಕೆಗಳೆಲ್ಲ ಬಿಟ್ಬಿಟ್ಟಿರೋ ಹಾಗಿದೆ. ನಾವು ಚಿಕ್ಕ ಮಗು ಆಗಿದ್ದಾಗ ಮಗು ಊಟ ಮಾಡಲಿ ಅಂತಾನೋ ನಿದ್ದೆ ಮಾಡಲಿ ಅಂತಾನೋ ಅಮ್ಮ ಚಂದಮಾಮ ಕತೆ ಹೇಳ್ತಾರೆ. ಮರಿ ಊಟ ಮಾಡು, ನಿದ್ದೆ ಮಾಡು, ನೋಡು ಚಂದಮಾಮ ನಿನ್ನ ಹತ್ರ ಬರ್ತಾನೆ ಅಂತ. ಅದನ್ನೆಲ್ಲ ನಾವು ನಿಜ ಅಂತ ನಂಬಿರ್ತೀವಿ. ಅದು ಬುಡ ಮೇಲೆ ಆದ್ಮೇಲೆ ಗೊತ್ತಾಗೋದು ಅಮ್ಮ ಹೇಳಿದ ಕತೆ ಎಲ್ಲ ಸುಳ್ಳು ಅಂತ. ನಾವು ಮನ್ಸಲ್ಲಿ ಅಂದ್ಕೊಂಡಿದ್ದು ಏನೂ ನಡೆಯಲ್ಲ. ಹಾ ಕ್ರಿಶ್, ಮರ್ತೇ ಬಿಟ್ಟಿದ್ದೆ, ನಿಂದು ಮದುವೆ ಆಯ್ತಾ? ಹಾ, ಮದುವೆ ಆಯ್ತು. ಒಂದು ಮಗು ಇದೆ, ಮುದ್ದಾದ ಮಗು, ಮುತ್ತಂತ ಹೆಂಡ್ತಿ. ಅಂತ ಹೆಂಡ್ತಿನ ಪಡೆಯಕ್ಕೆ ಪುಣ್ಯ ಮಾಡಿರ್ಬೇಕು. ನಿನ್ನಂಥ ಗಂಡನ್ ಪಡೆಯೋಕೆ ಅವಳು ಪುಣ್ಯ ಮಾಡಿರ್ಬೇಕು.
Anyhow, belated happy married life. ಥ್ಯಾಂಕ್ ಯು. ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್ ಇನ್ ಅಡ್ವಾನ್ಸ್. ಅವಳು ಸಿಕ್ಕಿದ್ರೆ ಸಾಕು ಅಂತ ಅಷ್ಟು ದೂರದಿಂದ ಫ್ಲೈಟ್ ಹತ್ಕೊಂಡು ಓಡ್ ಬಂದಲ್ಲ. ಈಗ ಯಾಕೋ ಬೇಡ ಅಂತ ಇದ್ಯಾ? ಲೇ ಲೂಸೇನೋ ನೀನು? ಅಲ್ಲ ಕಣೋ, ನನಗೆ ಹೆಂಡತಿ ಮಕ್ಕಳಿದಾರೆ ಅಂತ ಅವಳ ಹತ್ರ ಯಾಕೋ ಸುಳ್ಳು ಹೇಳಿದೆ? ಅವಳ ಮದುವೆ ಫಿಕ್ಸ್ ಆಗಿದೆ ಕಣೋ. ಅವಳು ಒಪ್ಕೊಂಡಿದ್ದಾಳೆ. ಈಗ ದಿಢೀರಂತ ಬಂದು ಡಿಸ್ಟರ್ಬ್ ಮಾಡೋದು ತಪ್ಪಲ್ವೇನೋ? ನನಗೆ ಈ ಮದುವೆ ಒಪ್ಪಿಗೆ ಆಗಿದೆ ಅಂತ ಅವಳು ನಿನ್ನ ಹತ್ರ ಬಂದು ಹೇಳಿದ್ಲಾ? ಲೇ, ಆ ಮದುವೆನ ಒಪ್ಪಿ ಅವಳು ಮದುವೆ ಆಗೋದಾದ್ರೆ ನಿನ್ನ ಮೇಲೆ ಯಾಕೋ ಎಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇದ್ಲು? ಅದನ್ನೇ ನೀನು ಯೋಚನೆ ಮಾಡಲಿಲ್ಲ. ಮತ್ತೆ ಅವಳು ಆ ಮದುವೆಗೆ ಒಪ್ಪಿದಾಳೆ ಅಂತ ನೀನು ಹೆಂಗೋ ಡಿಸೈಡ್ ಮಾಡ್ತೀಯಾ? ನೋಡೋ, ಇದರಲ್ಲೇ ಗೊತ್ತಾಗುತ್ತೆ ಅವಳಿಗೆ ನಿನ್ನ ಮೇಲೆ ಪ್ರೀತಿ ಇದೆ ಅಂತ. ಅವಳಿಗೆ ತಾಳಿ ಕಟ್ಟಿದ ಮೇಲೆ ಹೇಳಿದ್ರೆ ತಪ್ಪು, ಮುಂಚೆ ಹೇಳಿದ್ರೆ ತಪ್ಪೇ ಇಲ್ಲ. ಈಗ ನೀನು ಹೇಳ್ತೀಯಾ ಇಲ್ಲ ನಾನು ಹೋಗಿ ಹೇಳ? ಬೇಡ ಕಣೋ. ನಂದಿನಿಗೆ ಕಾರ್ತಿಕ್ ಜೊತೆ ಮದುವೆ ಫಿಕ್ಸ್ ಆಗಿದೆ. ಕಾರ್ತಿಕ್ ಲಂಡನ್ನಲ್ಲಿ ಎಜುಕೇಶನ್ ಮುಗಿಸ್ಕೊಂಡು ಬರೋವರೆಗೂ 5 ವರ್ಷ ನಂದಿನಿ ಕಾದಿದ್ದಾಳೆ. ಅದು ಅಲ್ಲದೆ ನಂದಿನಿಯವ್ರ ತಂದೆ ಕಷ್ಟದಲ್ಲಿದ್ದಾಗ ಕಾರ್ತಿಕ್ ಹೆಲ್ಪ್ ಮಾಡಿದ್ದಾನೆ. ಅವಳ ಕಷ್ಟದಲ್ಲಿ ನಾನು ಅವಳ ಜೊತೆ ಇರಲಿಲ್ಲ ಕಣೋ. ಸೊ ನಂದಿನಿಗೆ ಕಾರ್ತಿಕ್ ಇಸ್ ದ ರೈಟ್ ಪರ್ಸನ್. ಅವತ್ತು ನಿನ್ನ ಫ್ಯಾಮಿಲಿಗೋಸ್ಕರ ನಿನ್ನ ಲವ್ನ ಬಿಟ್ಕೊಟ್ಟೆ. ಇವತ್ತು ಇವ್ರ ಫ್ಯಾಮಿಲಿಗೋಸ್ಕರ ನಿನ್ನ ಲವ್ನ ಬಿಟ್ಕೊಡ್ತಾ ಇದೆಯಲ್ಲ. ನಿನ್ನ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡೋ. ಆಸೆ ಇರು ತಡೆದು ಪ್ರತಿ ಪ್ರೀತಿಗೂ ಗೆಲುವಾಗದು ನಿಜವೇ ಇದು ಇದು ಯಾರನೋ ದೂರಲಿ ನನ್ನದೇ ತಪ್ಪಿರುವಾಗ ನೋಡುತ್ತಾ ನಿಲ್ಲಲಿ ಹೇಗೆ ಈಗ ಮರೆಯುವುದು ನಿನ್ನ ಮರೆಯುವುದು ಈ ಜನುಮದಲ್ಲಿ ಇದು ಸಾಧ್ಯನ ಸಿಗದವರ ಹಿತ ಬಯಸುವುದೇ ಶುಭ ಹರಸುವುದೇ ನಿಜ ಪ್ರೀತಿನೋ ಯಾಕೆ ಮಾಡಿಕೊಂಡೆನ ಎಂಥದೊಂದು ಆತ್ಮವಂಚನೆ ನನ್ನ ಸ್ವಪ್ನ ಲೋಕಕ್ಕೆ ನಾನೇ ಬೆಂಕಿ ಹಚ್ಚಿ ಕುಂತೆನೆ ಬರಿ ಮರಳಲ್ಲಿ ಗೀಚಿದ ಹೆಸರ ಅಳಿಸಿದೆ ಒಮ್ಮೆಲೆ ಈಗ ಅಸಹಾಯಕ ವೀಕ್ಷಕ ನಾನು ಏನು ಮಾಡಲಿ ಮರೆಯುವುದು ನಿನ್ನ ಮರೆಯುವುದು ಈ ಜನ್ಮದಲ್ಲಿ ಇದು ಸಾಧ್ಯನ
ಸಿಗದವರ ಹಿತ ಬಯಸುವುದೇ ಶುಭ ಹರಸುವುದೇ ನಿಜ ಪ್ರೀತಿನ ಭೇಟಿಗೆ ಇಲ್ಲ ಒಂದೇ ಒಂದು ಕಾರಣ ಮಾತು ಬಂದು ಮೂಕನೆ ಆಗಿ ಹೋದೆ ಯಾಕೆ ಈ ದಿನ ಬಲು ಸನಿಹದ ಸ್ನೇಹಿತೆ ನೀನು ಬಲು ದೂರಕ್ಕೆ ಸಾಗುವೆ ನೀನು ನೀನಿರದಿರೆ ಬದುಕುವೆನೇನು ನಾನು ಕಾಣೆನು ಈ ಜೀವನನೇ ಹೀಗೆ, ಯಾವುದೋ ಕನಸು, ಯಾವುದೋ ಸಾಧನೆ ಬೆನ್ನತ್ತಿ ನಾವು ನಮ್ಮೂರಿಂದ, ನಮ್ಮ ಊರಿಂದ ತುಂಬಾ ದೂರ ಹೊರಟ್ಬಿಡ್ತೀವಿ. ಒಂದಿನ ಕನಸು ಕೈಗೆಟಕಿದಾಗ, ಸಾಧನೆಯ ಶಿಖರ ಹತ್ತಿ ನಿಂತಾಗ ತಿರುಗಿ ನೋಡಿದ್ರೆ ನಮ್ಮ ಜೊತೆ ನಮ್ಮೋರು ಅನ್ನೋರು ಯಾರೂ ಇರಲ್ಲ. ತೀರಾ ಒಂಟಿ ಅನ್ಸೋಕ್ ಶುರು ಆಗುತ್ತೆ. ಆಗ ನಮಗೆ ಇಷ್ಟು ದಿನ ನಾವು ಕಳ್ಕೊಂಡಿರೋ ಪ್ರೀತಿ, ಸ್ನೇಹ, ಸಂಬಂಧಗಳ ಮಹತ್ವ ಅರಿವಾಗುತ್ತೆ. ಮನಸ್ಸು ಮತ್ತೆ ಆ ದಿನಗಳಿಗೆ ವಾಪಸ್ ಹೋಗೋಕೆ ತುಂಬಾನೇ ಹಠ ಮಾಡುತ್ತೆ. ನಮ್ಮ ಚಿತ್ರದ ನಾಯಕ ಕೃಷ್ಣನಂತಹ ಕೆಲವರು ವಾಪಸ್ ಬರ್ಬೋದು ಕೂಡ. ಆದರೆ ಬಹುತೇಕ ಸಂದರ್ಭಗಳಲ್ಲಿ ಆ ಹೊತ್ತಿಗೆ ಕಾಲ ಮಿಂಚೋಗಿರುತ್ತೆ. ನಾವು ಬಯಸಿ ಬಂದಿದ್ದು ಸಿಗದೆ ಹೋಗ್ಬೋದು, ಸಿಕ್ಕರು ಅದು ಇನ್ಯಾರ್ದೋ ಸೊತ್ತಾಗಿರ್ಬೋದು. ಸಾಧಿಸಿದ್ದಕ್ಕೆ ಹೆಮ್ಮೆ ಪಡ್ಬೇಕಾ, ಕಳ್ಕೊಂಡಿದ್ದಕ್ಕೆ ಪಶ್ಚಾತ್ತಾಪ ಪಡ್ಬೇಕಾ, ಜೀವನನ ಪ್ರಾಕ್ಟಿಕಲ್ ಆಗಿ ನೋಡ್ಬೇಕಾ, ಎಮೋಷನ್ ಆಗಿ ನೋಡ್ಬೇಕಾ, ಬದುಕು ಮತ್ತೆ ನಮ್ಮನ್ನ ಕೌಲ್ ದಾರಿ ನಿಲ್ಲಿಸುತ್ತೆ.